ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಯಿತು. ಸುದ್ದಿ ಕುರಿತು ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಎಣ್ಣೆಹೊಳೆಕಪ್ಲು ಗ್ರಾಮದ ಮಂಜುನಾಥ್ ಅವರನ್ನು ಆಯ್ಕೆ ಮಾಡಲಾಗಿದೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಡಾಮರಹಳ್ಳಿ ಗ್ರಾಮದ ಅಶೋಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಬದಲಾವಣೆನ ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿರುವಂಥದ್ದು. ಇವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ವಿಜಯನ್ ಅವರು ಕೆಲಸ ಮಾಡಿರೋದಕ್ಕೆ ಅದ್ರ ಜೊತೆಗೆ ಈಗ ಏನು ಹೊಸದಾಗಿ ಆಯ್ಕೆಯಾಗಿ ಒಳ್ಳೆಯದಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡೋದು ಏನು ಹೋರಾಟಗಳು ಮಾಡ್ಕೊಂಡಿದೆ. ಅದ್ರ ಜೊತೆಗೆ ರಚನಾತ್ಮಕ ಹೋರಾಟಗಳನ್ನು ಯಾವ ಥರ ಮಾಡಬೇಕು, ಸ್ಥಳೀಯವಾಗಿ ನಾವು ರೈತರಿಗೆ ಬೆಲೆ ಯಾವ ಥರ ಕೊಡಿಸ್ಬೇಕು, ಬೆಳೆ ಬೆಳೀತಿರೋ ಬೆಳೆಗಳಿಗೆ ಯಾವ ಥರ ಬೆಲೆ ಕೊಡಿಸ್ಬೇಕು, ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಮೇಲಕ್ಕೆ ಯಾವ ಥರ ಹೆಚ್ಚಬೇಕು, ಈ ನಿಟ್ಟಿನಲ್ಲಿ ಯಾವ ಥರ ರೈತ ಸಂಘಟನೆಯನ್ನು ನಾವು ತಳಮಟ್ಟದಲ್ಲಿ ರೂಪಿಸ್ಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯ, ಅದನ್ನು ಹೋರಾಟದ ಜೊತೆಗೆ ರಚನಾತ್ಮಕ ಹೋರಾಟಗಳನ್ನು ಯಾವ ಥರ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಕ್ಕೆ ಸಂಘದ ಜವಾಬ್ದಾರಿಯನ್ನ ಹೆಚ್ಚುವರಿ ಜವಾಬ್ದಾರಿ ಅಂತಂದ್ರೆ ಅಧ್ಯಕ್ಷ ಸ್ಥಾನವನ್ನ ನನಗೆ ನಮ್ಮ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣವರು ಹಾಗೆ ನಮ್ಮ ರೈತ ಸಂಘಟನೆಯ ಹಿರಿಯರು ಈ ಒಂದು ಜವಾಬ್ದಾರಿಯನ್ನ ನೀನು ಹೊರಬೇಕು ಅಂತೇಳಿ ಅಧ್ಯಕ್ಷ ಸ್ಥಾನವನ್ನ ನನಗೆ ನೀಡಿದ್ರು. ನಾನು ಯಾವಾಗ್ಲೂ ಕೂಡ ಈ ಒಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿರ್ಲಿಲ್ಲ. ಅವರ ಒಂದು ಒತ್ತಾಯದ ಮೇರೆಗೆ ಈ ಒಂದು ಪದ ಸ್ಥಿತಿಯನ್ನ ನಾನು ಹೊರಬೇಕಾಗಿ ಬಂತು. ಆದ್ರೆ ನನ್ನದೇ ಸ್ವಂತ ಕೆಲಸ ಕಾರ್ಯಗಳು ತುಂಬಾ ಹೆಚ್ಚಾಗಿರೋದ್ರಿಂದ ಈ ಜವಾಬ್ದಾರಿಯನ್ನ ಬಹಳಷ್ಟು ಸಮರ್ಪಕವಾಗಿ ನಿಭಾಯಿಸೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಒಂದು ಇದರಿಂದ ಮತ್ತೆ ನಾನು ಕ್ರಿಯಾಶೀಲವಾಗಿರ್ಲಿಲ್ಲ. ಹಾಗಾಗಿ ಸಂಘಟನೆ ಮೇಲೆ ಒಂದು ಬೇರೆ ರೀತಿಯ ಒಂದು ಪರಿಣಾಮ ಬೀರಬಾರ್ದು ಅನ್ನುವಂಥ ದೃಷ್ಟಿನಲ್ಲಿ ನಾನು ನಮ್ಮ ಹಿರಿಯರನ್ನು ಹಾಗೆ ನಮ್ಮ ಶಾಸಕರನ್ನು ಕೂಡ ನಾನು ವಿನಂತಿ ಮಾಡಿಕೊಂಡೆ, ದಯಮಾಡಿ ಈ ಒಂದು ಸ್ಥಾನದಿಂದ ನನ್ನನ್ನು ತೆರವು ಮಾಡಿ ಕ್ರಿಯಾಶೀಲವಾಗಿರುವಂತಹ ಒಂದು ಜವಾಬ್ದಾರಿನ ಬೇರೆಯವರಿಗೆ ವಹಿಸ್ಕೊಡಿ ಅಂತೇಳಿ. ದರ್ಶನದಲ್ಲಿ ನಾವು ಈ ರೈತ ಸಂಘಟನೆಯನ್ನು ಪಾಂಡವಪುರ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲೂ ಕೂಡ, ಯಾಕಂದರೆ ರಾಜ್ಯದಲ್ಲಿ ನಮ್ಮ ಪಾಂಡವಪುರ ತಾಲೂಕು ತನ್ನದೇ ಆದಂಥ ರೈತ ಚಳುವಳಿಗೆ ತನ್ನದೇ ಆದಂಥ ಶಕ್ತಿಯನ್ನು ಹೊಂದಿದೆ. ಅದನ್ನು ಎಲ್ಲ ಹಳ್ಳಿಗಳಲ್ಲೂ ಪ್ರಬಲವಾಗಿ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ, ಶಾಸಕರ ಮಾರ್ಗದರ್ಶನದಲ್ಲಿ, ಯಾಕೆಂದರೆ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಮೇಲ್ಕೋಟೆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸಗಳನ್ನು ಮುಂದಿಟ್ಟುಕೊಂಡು ರೈತ ಸಂಘಟನೆಯನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ಒಳಗೊಂಡಂಗೆ ಈ ಸಂಘಟನೆಯನ್ನು ಶಕ್ತಿಯುತವಾಗಿ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ, ಯಾವುದೇ ಒಂದು ಇವರು ಏನು ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ, ಅವರಿಗೆ ಚ್ಯುತಿ ಬರದ ಹಾಗೆ ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಂತ ಹೇಳ್ತಾ ನನ್ನ ಎರಡು ಪ್ರಯತ್ನಗಳನ್ನ ಮಾಡ್ತೀವಿ. ಇದೇ ರೀತಿ ಏನು ರೈತ ಸಂಘಟನೆ ಮಾಡಿದ್ವಿ, ಅದೇ ರೀತಿ ಸರ್ವೋದಯ ಕರ್ನಾಟಕ ಪಕ್ಷ ಇದೆ. ಅದು ಮುಂದಿನ ದಿನಗಳಲ್ಲಿ ಈ ಥರ ಒಂದು ಸಮೀಯತೆಯನ್ನು ಮಾಡಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ವಹಿಸೋ ನಿಟ್ಟಿನಲ್ಲಿ ಅದನ್ನು ಮಾಡಬೇಕಂತ ಚರ್ಚೆ ಮಾಡ್ತೀವಿ. ಅದನ್ನು ಈ ಹಳ್ಳಿಯಲ್ಲೂ ಅದು ಏನು ಚುನಾವಣೆ ಗಳನ್ನ ಯಾವ ಥರ ಎದುರಿಸಬೇಕು, ಅದಕ್ಕೆ ಆದಂಥ ಬೂತ್ ಮಟ್ಟದಲ್ಲಿ ಯಾವ ಥರ ಟೀಮ್ಗಳನ್ನು ಕಟ್ಟಬೇಕು, ಅದ್ರ ಬಗ್ಗೆಯೂ ನಾವು ಗಮನ ಹರಿಸಿ ಜೊತೆಗೆ ರೈತ ಸಂಘಟನೆ ಮತ್ತು ಸರ್ವೋದಯ ಕರ್ನಾಟಕ ಎರಡು ಪಕ್ಷ ಎರಡನ್ನೂ ಮುಂದಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ.